ಈ ಬೆಟ್ಟಕ್ಕೆ 2 ದಾರಿ ಇದೆ. ಒಂದು ಈಸಿಯಾಗಿ ಹತ್ಬೋದು, ಮತ್ತೊಂದು ರಾಂಗ್ ಸ್ಟೆಪ್. ಸೊ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮತ್ತೆ ಮಹಾರಾಷ್ಟ್ರದಲ್ಲಿರೋ ಇನ್ನೊಂದು ಬೆಟ್ಟಕ್ಕೆ ಹತ್ತಕ್ಕೆ ಬಂದಿದ್ದೀವಿ. ಸೊ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಹೋಗ್ಬೇಕು. ಸೊ ಈ ಬೆಟ್ಟದ ಹೆಸರು ಅದ್ಸರ್ ಫೋರ್ಟ್ ಅಂತ. ಸೊ ಇಲ್ಲೊಬ್ರು ಯಾರೋ ಸಿಕ್ಕರು, ಅವರು ಕರ್ಕೊಂಡು ಹೋಗ್ತವ್ರೆ ದಾರಿ ತೋರಿಸ್ತೀನಿ ಅಂತ. ಅವ್ರು ಆಲ್ರೆಡಿ ಮುಂದೆ ಹೋಗೋರೆ. ಇದೇ ಸರ್ ನೀಚೆ ಆಸತ್ತೆ ಕ್ಯಾಮ್ ಥೋಡಾ ಡಿಫಿಕಲ್ಟ್ ಬರ್ಬೋದು. ಆಲ್ರೆಡಿ ಬೋರ್ಡು ಹಾಕೋರಲ್ಲಿ ಈ ಸೈಡಿಂದ ಯಾರು ಹೋಗಂಗಿಲ್ಲ ಅಂತ. ಯಾಕಂದ್ರೆ ರೀಸೆಂಟ್ ಆಗಿ ಇಲ್ಲಿ ಸ್ಪ್ಯಾಚ್ ಇದೆಯಲ್ಲ, ಅಲ್ಲಿಂದ ಹತ್ಬೇಕಾರೆ ಯಾರೋ ಬಿದ್ದೋಗೋರಂತೆ. ಸೊ ಅದರಿಂದ ಯಾರಿಗೂ ಬಿಟ್ಟಿಲ್ಲ. ಡ್ರೈವರ್ ಯಾರಿದ್ರು ಅವ್ರು ಹೇಳ್ತಾ ಇದ್ರು ಬೇಡ ಹತ್ಬೇಡ್ರಿ, ಆ ಫ್ರಂಟ್ ಇಂದ ಹತ್ತಿ ಅಂತ ಹೇಳ್ತಾ ಇದ್ರು. ನಾವು ಇದಕ್ಕೋಸ್ಕರನೇ ಬಂದಿರೋದು ಅಂತ ಹೇಳಿ ಸ್ವಲ್ಪ ಊರವ್ರ ಹತ್ರ ಎಲ್ಲ ಕೇಳ್ಬಿಟ್ಟು ಹತ್ತಾ ಇದ್ದೀವಿ. ಇವಾಗ ಡೇ 2 ಆಫ್ ಮಹಾರಾಷ್ಟ್ರ. ನಾವು ಸ್ಟಾರ್ಟ್ ಮಾಡಿದ್ದು ಜೂದನ್ ಫೋರ್ಟ್ ನಿಂದ. ಜೂದನ್ ಫೋರ್ಟ್ ನಲ್ಲಿ ನಾವು ಉಳ್ಕೊಂಡಿದ್ದು. ನಾವು ಜೂದನ್ ಫೋರ್ಟ್ ಅಲ್ಲಿ ಒಂದು ಹೋಟ್ಲ್ ಸ್ಟೇ ಆಗಿದ್ವಿ. ಆ ಹೋಟ್ಲ್ ನೇಮ್ ಬಂದು ಅನ್ನೂಜ್ ಹೋಟ್ಲ್ ಅಂತ ಐತೆ. ಸೊ ಅಲ್ಲಿರೋರು ಸಾಗರ್ ಕೇದಾರಿ ಅವರು ಅಂತ. ಸೊ ಅವ್ರು ನಮ್ಗೆ ಯಾವ ತರ ಫುಲ್ ಮನೆಯವ್ರ ತರ ನೋಡ್ಕೊಂಡ್ರು. ಊಟ ಕೂಡ ಫುಲ್ ಟೇಸ್ಟಿ ಆಗಿತ್ತು. ಹಂಗೆ ಕೂಡ ಅವ್ರನ್ನ ಫುಲ್ ಪಾತ್ರೆ ತಗೊಂಬಂದ್ ಇಕ್ತಾ ಇದ್ರು ಮುಂದೆ. ಅಂದ್ರೆ ಆ ತರ ಅವ್ರು ನೋಡ್ಕೊತಾ ಇದ್ರು. ಅದಾದ್ಮೇಲೆ ನಾವು ಊಟ ಮಾಡಾದ್ಮೇಲೆ ಅವ್ರು ಮಾಡ್ತಾ ಇದ್ರು. ಅಷ್ಟೊಂದು ಒಂಥರ ಒಂದು ಸೆಕೆಂಡ್ ಕೂಡ ನಮ್ಗೆ ಡಿಸಪಾಯಿಂಟ್ ಅಂತ ಅನ್ಸೇ ಇಲ್ಲ. ಇರಕ್ ಜಾಗನೂ ಕೊಟ್ರು, ಅಂದ್ರೆ ನಾವು ಟೆಂಟ್ ಹಾಕಕ್ಕೆ ಜಾಗ ಕೊಟ್ರು ಫ್ರೀ ಆಗಿ. ಬರೀ ಊಟದ ಮಾತ್ರ ಬಿಲ್ ಇಸ್ಕೊಂಡಿದ್ರು. ಅಂದ್ರೆ ಒಂಥರ ಚೆನ್ನಾಗಿದೆ ಇರಕ್ಕೆ. ಒಂಚೂರು ಏನು ಬೇಜಾರಾಗಲ್ಲ ನಮ್ಗೆ ಅಲ್ಲಿರಕ್ಕೆ. ಆ ತರ ಐತೆ. ಅಲ್ಲಿಂದ ಜೂದನ್ ಫೋರ್ಟ್ ಕಾಣಿಸುತ್ತೆ, ಮತ್ತೆ ರಿವರ್ಸ್ ವಾಟರ್ ಫಾಲ್ಸ್ 3 ನಮ್ಗೆ ವ್ಯೂ ಅಲ್ಲೇ ಸಿಕ್ಬಿಡುತ್ತೆ. ಸೊ ಒಳ್ಳೆ ಪಾಯಿಂಟ್ ಅನ್ಕೊಳ್ಳಿ ಅದು ಟ್ರಕ್ಕರ್ಸ್ ಇರಕ್ಕೆ. ಸೊ ಅವರೇ ನಮ್ಗೆ ನಂಬರ್ ಕೊಟ್ಟರು ಗಾಡಿಯವ್ರದ್ದು. ಯಾಕಂದ್ರೆ ಅಲ್ಲಿಂದ ನಮ್ಗೆ ಯಾವುದೇ ಟ್ರಾನ್ಸ್ಫರ್ ಸಿಗ್ತಾ ಇರಲಿಲ್ಲ. ಈ ಅದ್ಸರ್ ಫೋರ್ಟ್ ಇಳಿಯೋ ಗಂಟ ನಾವು ಅವ್ರ ಕಡೆನೇ ಇರ್ತಾರೆ ಡ್ರೈವರು. ಅದಾದ್ಮೇಲೆ ಇಲ್ಲಿಂದ ನಾವು ಕಾಲು ವಾಟರ್ ಹೋಗೋಣ ಅಂತಿದೀವಿ. ಥ್ರಿಲ್ಲಿಂಗ ಬಾ ಬಿದ್ರೆ ಗೊತ್ತಾಗ್ತದೆ. ಏನೋ ಒಂಥರ ಖುಷಿ ಆಗ್ತೈತೆ ಅದು ನೋಡ್ದಾಗ ಬೆಟ್ಟ. ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತೈತೆ. ನಾನಂತೂ ಏನು ಹೇಳಲ್ಲಪ್ಪ, ನಾನು ನಿಧಾನಕ್ಕೆ ಹತ್ತೀನಿ, ನಿಧಾನಕ್ಕೆ ಇಳಿತೀನಿ. ನಮ್ಮ ಅಮ್ಮ ಬೈತಾರೆ ಈ ಥರ ಎಲ್ಲ ಮಾಡಿದ್ರೆ. ನಮ್ಮ ಅಮ್ಮ ಹೇಳೋರೆ ಬೆಟ್ಟ ಗಿಟ್ಟೆಲ್ಲ ಹತ್ಬೇಡ, ದೂರಿಂದ ನೋಡ್ಕೊಂಡು ಖುಷಿ ಪಟ್ಬಿಟ್ಟು ಬಂದ್ ಬಾ ಅಂತ ಹೇಳೋರೆ. ದಾರಿನ ಗೊತ್ತಾಗ್ತಿರಲ್ಲ, 2 ಐತಿ ಇಲ್ಲಿ ಚಿಕ್ಕದು. ಫೈನಲಿ ರೀಚ್ ಆಗಿದ್ದೀವಿ. ಇದೇ ಪಾತು ನಾವು ಹತ್ಬೇಕಾಗಿರೋದು. ಅಲ್ಲಿ ಮೇಲೆ ಹೋಗ್ಬೇಕು. ಇವಾಗ ಸೆಂಟಲ್ಲಿ ಕಂಬಿ ಹಾಕೋರೆ. ಆ ಕಂಬಿ ಇಟ್ಕೊಂಡೆ ನಾವು ಹೋಗ್ಬೇಕಾಗಿರೋದು. 80% ಸ್ಟೀಫ್ ಐತಿ ಇದು. ನಾವು ಅಲ್ಲಿಂದ ಬಂದಿದ್ದು. ಸ್ಟಾರ್ಟಿಂಗೇ ಕಷ್ಟ ಐತೆ. ಸ್ಟಾರ್ಟಿಂಗ್ ಪೈಪ್ ಇದ್ದಂಗೆ ಆಯ್ತದು. ಪೈಪ್ ಅನ್ಕೋತೀನಿ. ಪೈಪ್ ಹಿಂಗ್ ಹಾಕೋರೆ, ಅದು ಹಿಡ್ಕೊ ಹತ್ಬೋದು ಈಸಿಯಾಗಿ. ಇಳಿಲಿಬೋದು ಹಿಂಗ್ ತರ ಇದ್ರೆ ಅಲ್ವಾ. ನೋಡಿ ಇದೇ ಪಾತು. ಇವಾಗ ಇದನ್ನ ಹತ್ಬೇಕು ನಾವು. ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿ ಗಂಟು ಹತ್ತೋದೇ ಕಷ್ಟ. ಅಲ್ಲಿಂದ ನೋಡೋ ಚಿಕ್ಕ ಚಿಕ್ಕ ಕಂಬಿಗಳು ಊತವ್ರೆ, ಅದ್ರ ಮೇಲೆ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಅಂದ್ರೆ ನಮ್ಗೆ ಆರಾಮಾಗಿ ಹೋಗ್ಬೋದು, ಅಂತ ಅಂಕಲ್ಗಳಿಗೆ ಕಷ್ಟ. ಸೊ ಇವಾಗ ಸುಮ್ಮನೆ ಟ್ರಯಲ್ ಮಾಡಕ್ಕೆ ಹೋಗ್ತಿದ್ದೀನಿ, ನೋಡೋಣ. ಅಣ್ಣ ಇಲ್ಲಿ ಹತ್ಬಿಟ್ಟು ಬಂದವ್ರೆ. ಈ ಥರ ಕಾಣಿಸುತ್ತೆ ಗುಹೆ. ಎಲ್ಲಿ ಹೋಗೋದು ಅಂತ ಭಯ ಬಿದ್ದೋಗ್ಬಿಟ್ಟವ್ರೆ. ಫುಲ್ ಹಿಂಗೆ ಇಳಿಬೇಕಾ ಮತ್ತೆ ಅಂತ. ಯಾರು ಗೊತ್ತಿಲ್ಲ, ದಾರಿ ಈ ಕಡೆ ಐತೆ. ಮತ್ತೆ ಇದನ್ನ ಹತ್ಕೊಂಡು ಹೋಗ್ಬೇಕು. ಹತ್ಕೊಂಡೋಗಿ ಮೇಲೆ ಅಲ್ಲಿಂದೆಲ್ಲ ದಾರಿ ಇರುತ್ತೆ. ಸೊ ಅಣ್ಣ ಫಸ್ಟು ಸ್ಟಾರ್ಟ್ ಮಾಡೋಣ. ಮಾಡಲೇಬೇಕು. ಯಾರು ನೀನು? ಭಯ ಪಡಬಾರ್ದು, ದಾರಿ ಆಗುತ್ತೆ. ಕೆಳಗಡೆ ನೋಡ್ಬೇಡಿ, ಸುಮ್ಮನೆ ನಡೀತಾರೆ ಮೇಲೆ ತಲೆ ಅಷ್ಟೇ. ನಿಧಾನಕ್ಕೆ ಹೋಗಿ ಪರವಾಗಿಲ್ಲ.
ಒಂದು ಸ್ವಲ್ಪ ಹಾಕಿ ನೋಗ ಬಿದ್ದರೆ ಹಿಡ್ಕೊಳ್ಳೋಣ. ಎಂತದು ಇಲ್ಲ. ನಾನು ಹೋಗ್ತೀನಿ ನೋಡು, ಏನ್ ಮಾತು ಕೇಳಿ. ನೀನು ಭಯನೇ ಬೀಳ್ಬೇಡ, ನೀವು ಬಿದ್ದರೆ ಹಿಡ್ಕೋತೀವಿ ಇಲ್ಲಿಂದಾನೆ. ಬಂದ್ವಿ ಇಲ್ಲಿ ಗಂಟ ಒಂದು ರೋಡ್ ಕಾಣಿಸ್ತು, ಒಂದು ಪಾತ್ ಕಾಣಿಸ್ತು, ಅಷ್ಟೇ ಅನ್ಕೊಂಡ್ವಿ. ಅದಾದ ನೋಡ್ರೆ ಮುಂದೆ ಬಂದು ಇಲ್ಲೊಂದು ಟಫ್ ಐತೆ. ಇದಾದ್ಮೇಲೆ ನೋಡ್ತೀವಿ ದಾರಿನೇ ಕಾಣಿಸ್ತಾ ಇಲ್ಲ. ನೋಡಿ ಈ ತರ ಐತೆ. ಅಣ್ಣ ಭಯ ಪಡ್ಕೊಂಡ್ಬಿಟ್ರೆ ಒಳಗಡೆ ದಾರಿ ಇಲ್ಲ ಅಂತ ಸೈಡಲ್ಲಿ ನೋಡೋರ್ಗು ಭಯ ಅವ್ರಿಗೆ. ಅಲ್ಲ ಗೊತ್ತಲ್ಲ ಅಂದ್ಬಿಟ್ಟು ಅಯ್ಯಪ್ಪ ಇಳಿಬೇಕಾಗಲ್ಲ. ಈ ಕಡೆ ನೋಡ್ತೀನಿ, ನನಗೂ ಕಾಣಿಸ್ತಿದೆ ದಾರಿ. ನೋಡಿ ಇವಾಗ ಈ ತರ ಐತಿ ದಾರಿ. ದಾರಿನೇ ಗೊತ್ತಾಗಲ್ಲ ಗುರು. ಜಸ್ಟ್ ಸ್ವಲ್ಪ ನೋಡು, ಒಂದು ಹೆಜ್ಜೆ ಇಕ್ಕ ಅಷ್ಟು ಜಾಗ ಐತಿ. ಒಂದು ಹೆಜ್ಜೆಕ್ಕಿಂತ ಸ್ವಲ್ಪ ಈ ಕಡೆ ಇಕ್ಕರೆ ನಾನೇ ಕೆಳಗೆ ಡೌನೇ. ಇದೊಂಥರ ಕಳ್ಳ ದಾರಿ ಇದು. ಅಜ್ಜಿ ಕಾಣಿಸ್ತಾ ಇಲ್ಲ, ಏನು ಇಲ್ಲಿ ನನ್ನ ಮಗ ನೋಡಿದ್ರೆ ಅಯ್ಯ ಅವ್ರು ಯಾರೋ ಸೈಕ್ ನನ್ನ ಮಕ್ಕಳು ಹೆಂಗ ಹೋಗ್ಬಿಟ್ರು ಅನ್ಕೋತೀನಿ ದಾರಿ ನೋಡಿದೆ. ಅವ್ರು ಇವಾಗ ತುಳ್ಕೊಂಡು ಹೋಗೋರು ಇದ್ದಲ್ಲ. ಅಜ್ಜಿ ಇಲ್ಲೆಲ್ಲ ಮುಳ್ಳುಗಳು ನೋಡಿ ಹಂಗೆ ಖುಷಿ ಹೋಗ್ಬೋದು. ನೋಡಪ್ಪ ಇಲ್ಲಿ ಬೋರ್ಡ್ ಐತೆ, ಅಬು ಮಾತ್ಲ್ ಶೀಲ್ ಸಿಲ್ಫಪ್ಪ. ಗೊತ್ತಾಗ್ತಿಲ್ಲ ಏನು ಬರ್ದವ್ರು. ಮೇಲೆ ಆಂಜನೇಯಂದು ಮೂರ್ತಿ ಒಂದು ಐತೆ ಚಿಕ್ಕದು. ಈ ಸೈಡಿಂದ ಬಂದವ್ರಿಗೆ ನಮಸ್ಕಾರ ಹಾಕೊಂಡು ಮೇಲೆ ಹೋಗೋದೇನೋ. ಹಾಂ ಗುರು ಆಂಜನೇಯ ದೇವಸ್ಥಾನ ಐತೆ ಇಲ್ಲಿ ಮೇಲೆ. ನೀವು ಈ ಕಡೆಯಿಂದ ಬಂದರೆ ನೋಡಿ, ಆಗಲೇ ರೋಡ್ ನೋಡಿದ್ರಲ್ಲ ನಾವು, ಆ ರೂಟ್ ಇಲ್ಲಿಂದ ಹಿಂಗೆ ಹತ್ಬೋದಾಗಿತ್ತು. ನಾವು ಹಿಂಗೆ ಹತ್ಬೋದಾಗಿತ್ತು. ಆದರೆ ನಾವು ಹಂಗೆ ಮುಂದೆ ಹೋಗಿ ಅಲ್ಲಿಂದ ಹತ್ಕೊಂಡ್ಬಂದಿದ್ದೀವಿ. ಸೊ ಇಲ್ಲಿಂದ ವ್ಯೂ ನೋಡ್ಬೋದು ಏನೈತೆ. ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದೀವಿ ಡ್ರೈವರ್ಗೆ. ಸೊ ನಾವು ಮುಂಚೆ ಎಲ್ಲಿ ಇಳ್ಕೊಂಡಿದ್ದೀವಿ ಅದೇ ಹಳ್ಳಿ ಹತ್ರ ಬರ್ರಿ, ನಾವು ಅಲ್ಲೇ ಇರ್ತೀವಿ ಅಂತ. ಸೊ ಇವಾಗ ಬೇಗ ಹೋಗೋಣ ಕಡೆ. ಸೊ ಕೊನೆಗೂ ಬಂದು ರೀಚ್ ಆದ್ವಿ. ಸೊ ಇಲ್ಲಿಂದ ನಾವು ಕಾಲು ವಾಟರ್ ಫಾಲ್ಸ್ ಬೇಸ್ ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ನ ಇಲ್ಲೇ ಮುಗಿಸೋಣ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಫ್ರಮ್ ಹದ್ಸರ್ ಫೋರ್ಟ್.